ನಾವು ಈಗ 3 ವರ್ಷದ ಮೇಲೆ 2 ತಿಂಗಳ ಸರ್ ಇದು ಅಡಿಕೆ ಹಾಕಿ ಏನು ಮಿಸ್ಟೇಕ್ ಆಗಿ ಕೊರತೆ ಬಂದು ಭೂಮಿಯಾಗ ಉದುರಿ ಬಿಡೋದು. ಅವ ನಮಗೇನು ಫಲಿತಾಂಶ ಬರಲಿಲ್ಲ, ಏನು ಬರ್ತೈತಿ ಅಂತ ಗೊತ್ತಿಲ್ಲ. ಬೇಸಿಗೆಯಾಗಿ ಎಲ್ಲರೂ ಸರ್ ಗಿಡಗಳೆಲ್ಲ ಒಣಗಿ ಇದಾಗ್ಬಿಟ್ಟದ್ದು. ನನ್ನ ಹೆಸರು ಎಸ್ ಕರಿಬಸಪ್ಪ ಅಂತ, ಗ್ರಾಮ ಅಂತ ಸರ್, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಈಗ 3 ವರ್ಷದ ಮೇಲೆ 2 ತಿಂಗಳ ಸರ್ ಇದು ಅಡಿಕೆ ಹಾಕಿ. ಅದು ಸರ್ ಹಳೆ ತೋಟದ್ದು ಒಂದು 8-9 ವರ್ಷ ಆಗಿದೆ ಸರ್. ಅದು ವಿಳ್ಯದಲ್ಲಿ ತೋಟದಲ್ಲಿ ಮಾಡಿದ್ದದು. ಅದು ತೋಟ ಎಲ್ಲ ಕಾಯಿ ಕಟ್ಟಿಬಿಡೋದು, ಏನು ಮಿಸ್ಟೇಕ್ ಆಗಿ ಕೊರತೆ ಬಂದು ಭೂಮಿಯಾಗ ಉದುರಿ ಬಿಡೋದು. ಮುಂಚೆ ಸರ್ 15 ಕ್ವಿಂಟಲು 10 ಕ್ವಿಂಟಲ್ಲು ಹಿಂಗೆ ಬೀಳೋದು. ಅವ ನಮಗೇನು ಫಲಿತಾಂಶ ಬರಲಿಲ್ಲ, ಏನು ಕೊರತೆ ಐತಿ ಅಂತ ಗೊತ್ತಿಲ್ಲ. ಆಮೇಲೆ ಸುಳಿ ರೋಗ ಅದು ಇದು ಬಂದಿತ್ತು. ಡಾಕ್ಟ್ರ್ ಸಾಯಿಲ್ ಹಾಕಿದ ಮೇಲೆ ಗಿಡ ಭಾಳ ಚೆನ್ನಾಗಿ ಬಂದಿದೆ. 3 ವರ್ಷದ ಮೇಲೆ 2-3 ತಿಂಗಳಾಗಿದೆ ಸರ್ ಇದು. ಹೋದನೇ ಬೇಸಿಗೆಯಾಗಿ ಎಲ್ಲರೂ ಸರ್ ಗಿಡಗಳೆಲ್ಲ ಒಣಗಿ ಇದಾಗ್ಬಿಟ್ಟದ್ದು ಬಿಸಿಲು ಶಾಖಕ್ಕೆ. ನಮ್ಮದು ಆಗಿಲ್ಲ. ಹೋದನೇ ಸಲ ನಮ್ಮದು 30 ಕ್ವಿಂಟಲ್ ಬಂದಿದೆ ಸರ್ 300 ಗಿಡಕ್ಕೆ. ಮುಂದೆ ನಮಗೆ ಎಲ್ಲರೂ ಕೇಳ್ತಾರೆ ಸರ್, ಏನು ಹಾಕಿದ್ರಿ, ಏನು ಬಿಟ್ಟಿದ್ರಿ ಅಂತಂದು. ನಾವು ನೋಡಪ್ಪ ಹಿಂಗೆ ಕೊರತೆ ರೀತಿ ಹಿಂಗೆ ನಾವು ಡಾಕ್ಟ್ರ್ ಸಾಯಿಲ್ ಅಂತ ನಮ್ಮ ಹುಡುಗ ಯೂಟ್ಯೂಬ್ನ ನೋಡಿದ್ದ. ಗಿಡ ರೋಗ ಇಲ್ಲ, ಆಮೇಲೆ ಕೊರತೆ ಇಲ್ಲ, ಅದ್ಭುತವಾಗಿ ಹಸಿರು ಮುರಿ ಪೂರ ಗಿಡ ಬಂದಿದೆ ಸರ್. ಯಾವುದು ಗಿಡ ಗರಿಗಳು ಮುಂಚೆಲ್ಲ ಒಣಗವು, ಅವೆಲ್ಲ ಏನೂ ಇಲ್ಲ ಸರ್. ಈಗ ಕಂಪ್ಲೇಂಟು ಎಲ್ಲ ಥರದಲ್ಲೂ ಆರೋಗ್ಯವಾಗಿ ಗಿಡ ಬರ್ತಾಯಿತ್ತು ಸರ್. ಈಗ ನಮಗೆ ನಿರೀಕ್ಷಣೆ ಇದ್ದಿಲ್ಲ ಸರ್ ಇದು ಯಾವುದೋ ಹಿಂಗಾರು ಬರ್ತಿಂತ. ಈ ವರ್ಷ 3 ವರ್ಷದ 2 ತಿಂಗಳಿಗೆ ಹಿಂಗಾರು ಬಂದಿದೆ. ಡಾಕ್ಟ್ರ್ ಸಾಯಿಲ್ನಲ್ಲಿ ಭಾಳ ಅದ್ಭುತವಾಗಿ ಎಲ್ಲ ಥರದಲ್ಲೂ ರಿಸಲ್ಟ್ ಬರ್ತಾನೆ ಇದೆ ಸರ್. ಇದಕ್ಕೆ ಅದೆಲ್ಲ ಹಾಕಿದ ಮೇಲೆ ಸರ್ ಈಗ ಪೂರಾ ಕಂಪ್ಲೀಟು ಮಳೆ ಹುಳ ಆಗಿಬಿಟ್ಟು ನೆಲ ಹೂವಾಗಿದೆ ಸರ್. ಈಗ ಎಲ್ಲದೂ ಬದಲಾವಣೆ ಆಗಿದೆ ಸರ್. ಭೂಮಿಯಿಂದ ಹಿಡಿದು ಗಿಡದಿಂದ ಹಿಡಿದು ಪ್ರತಿಯೊಂದು ಸರ್ ಬದಲಾವಣೆ ಆಗೈತೆ. ಪ್ರಾಮಿಸ್ ಮಾಡಿ ಕೊಟ್ಟಾರೆ ಸರ್ ಡಾಕ್ಟ್ರ್ ಸಾಯಿಲ್ನವರು. ಅವರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು ಸರ್.